2 ಅಂಕಕ್ಕೆ ಬರ್ತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಮೊದಲ ಭಾಗದಲ್ಲಿ ತಂದಿದ್ದೀನಿ. ಇನ್ನೊಂದು ಭಾಗದ ವಿಡಿಯೋ ಸಹಿತ ವೇಟ್ ಮಾಡಬೇಕು. ಆಲ್ರೆಡಿ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನದಲ್ಲಿನೂ ಕೂಡ ನಾವು ಇದೇ ತರಹದ ಪಾಠದ ಪ್ರಶ್ನೋತ್ತರಗಳು, ಹೆಚ್ಚಿನ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ದೀವಿ. ಅದರ ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಹೋಗಿ ನೋಡಿ ಅಂತ ಹೇಳ್ತಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, SSLC ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 1 ಮತ್ತು 2 ಅಂಕಕ್ಕೆ ಬರ್ತಕ್ಕಂಥ ಹೆಚ್ಚಿನ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಯುರೋಪ್ನಲ್ಲಿ ಭಾರತದ ಯಾವ ವಸ್ತುಗಳಿಗೆ ಅಪಾರ ಬೇಡಿಕೆ ಇತ್ತು? ಉತ್ತರ ಸಾಂಬಾರ್ ಪದಾರ್ಥಗಳಿಗೆ. ಪ್ರಶ್ನೆ 2, ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇದ್ದ ಭಾರತದ ಸಾಂಬಾರು ಪದಾರ್ಥಗಳು ಯಾವುವು? ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ. ಪ್ರಶ್ನೆ 3, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಉತ್ತರ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 4, ಏಷ್ಯಾದ ವಸ್ತುಗಳನ್ನು ಅರಬ್ ವ್ಯಾಪಾರಿಗಳು ಯಾವ ನಗರಕ್ಕೆ ತಲುಪಿಸುತ್ತಿದ್ದರು? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ. ಪ್ರಶ್ನೆ 5, ಕಾನ್ಸ್ಟಾಂಟಿನೋಪಲ್ ನಗರದಿಂದ ಸಾಂಬಾರು ಪದಾರ್ಥಗಳನ್ನು ಯುರೋಪ್ ದೇಶಗಳಲ್ಲಿ ಯಾರು ಮಾರುತ್ತಿದ್ದರು? ಸರಿಯಾದ ಉತ್ತರ ಇತ್ತು ಇಟಲಿಯ ವರ್ತಕರು. ಪ್ರಶ್ನೆ 6, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಯಾವ ನಗರವು ಹೆಸರಾಗಿತ್ತು? ಉತ್ತರ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 7, ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಿದ್ದರು? ಕಾರಣ ಇದು ಅಂತಾರಾಷ್ಟ್ರೀಯ ಸರಕುಗಳ ವಿನಿಮಯ ಕೇಂದ್ರವಾಗಿದ್ದರಿಂದ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರಶ್ನೆ 8, ಏಷ್ಯಾ ದೇಶಗಳ ಮೇಲೆ ಯಾರು ಏಕಸ್ವಾಮ್ಯ ಸ್ಥಾಪಿಸಿದ್ದರು? ಉತ್ತರ ಅರಬ್ಬರು. ಪ್ರಶ್ನೆ 9, ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಯಾರು? ಇಟಲಿಯ ವ್ಯಾಪಾರಿಗಳು. ಪ್ರಶ್ನೆ 10, ಏಷ್ಯಾ ಹಾಗೂ ಯುರೋಪ್ ನಡುವಿನ ವ್ಯಾಪಾರ ಯಾವ ನಗರದ ಮೂಲಕ ನಡೆಯುತ್ತಿತ್ತು? ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ. 11, ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರಿಗೆ ಏಕೆ ಪ್ರೋತ್ಸಾಹ ಕೊಟ್ಟಿದ್ದರು? ವೆರಿ ಇಂಪಾರ್ಟೆಂಟ್ ಅದ. ಇಟಲಿ ವರ್ತಕರ ಏಕಸ್ವಾಮ್ಯ ಮುರಿಯಬೇಕೆಂಬ ಮಹದಾಸೆ ಸ್ಪೇನ್ ಮತ್ತು ಪೋರ್ಚುಗೀಸರ ರಾಜರುಗಳಿಗೆ ಇತ್ತು. 12, ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ನಾವಿಕರಿಗೆ ನೆರವಾದ ಆವಿಷ್ಕಾರಗಳು ಯಾವುವು? ದಿಕ್ಸೂಚಿ, ಆಸ್ಟ್ರೋಲೋಪ್, ಸಿಡಿಮದ್ದು. ನೆಕ್ಸ್ಟ್, ಭೂಪಟ. ಮುಂದಿನ ಪ್ರಶ್ನೆ 13, ವಾಸ್ಕೋಡಗಾಮ ಯಾವ ದೇಶದವನು? ಉತ್ತರ ಪೋರ್ಚುಗಲ್. 14, ವಾಸ್ಕೋಡಗಾಮ ಭಾರತಕ್ಕೆ ಯಾವಾಗ ಬಂದನು? 1498ರಲ್ಲಿ. 15, ವಾಸ್ಕೋಡಗಾಮ ಸಮುದ್ರ ಮಾರ್ಗದ ಮೂಲಕ ಭಾರತದ ಯಾವ ಸ್ಥಳವನ್ನು ತಲುಪಿದ್ದನು? ಭಾರತದ ಕಲ್ಲಿಕೋಟೆಯ ಕಾಪಾಡ್ ಅಂತಕ್ಕಂಥ ನಗರ. 16, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ ದೇಶಗಳು ಯಾವುವು? ಉತ್ತರ ಪೋರ್ಚುಗೀಸರು, ಡಚರು, ಇಂಗ್ಲಿಷರು, ಫ್ರೆಂಚರು. 17, ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. 18, ಭಾರತದೊಂದಿಗೆ ಮರು ವ್ಯಾಪಾರವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು? ಪೋರ್ಚುಗೀಸರು. 19, ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದ ಮೊದಲಿಗರು ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ ಪೋರ್ಚುಗೀಸರು. 20, ಸೂಯೆಜ್ ಕಾಲುವೆ ಯಾವ 2 ಸಮುದ್ರಗಳನ್ನು ಸಂಪರ್ಕಿಸುತ್ತದೆ? ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. 21, ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ಯಾವ ಜಲಮಾರ್ಗದ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೀತಿತ್ತು? ವಾಸ್ಕೋಡಗಾಮ ಕಂಡುಹಿಡಿದ ಜಲಮಾರ್ಗದ ಮೂಲಕ. 22, ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. 23, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ವಿಶೇಷ ನೀತಿ ಯಾವುದು? ನೀಲಿ ನೀರಿನ ನೀತಿ. 24, ನೀಲಿ ನೀರಿನ ನೀತಿ ಎಂದರೇನು? ಭೂಮಿಯ ಮೊದಲು ಸಮುದ್ರದ ಮೇಲಿನ ಅಧಿಪತ್ಯಕ್ಕಾಗಿ ನೌಕಾಸೈನ್ಯವನ್ನು ಬಲಪಡಿಸುವ ನೀತಿ. 25, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಅಲ್ಬುಕರ್ಕ. 26, ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನದಿಂದ ಯಾವ ಪ್ರದೇಶ ವಶಪಡಿಸಿಕೊಂಡಿದ್ದ? ಗೋವಾ. 27, ಅಲ್ಬುಕರ್ಕ್ ಗೋವಾ ವಶಪಡಿಸಿಕೊಂಡ ವರ್ಷ ಯಾವುದು? ಸಾಮಾನ್ಯ ಶಕ ವರ್ಷ 1510. 28, ಪೋರ್ಚುಗೀಸರ ಅವನತಿಗೆ ಕಾರಣವೇನು? ಉತ್ತರ ಭಾರತಕ್ಕೆ ಡಚರು ಮತ್ತು ಇಂಗ್ಲಿಷರು ಆಗಮಿಸಿದ್ದು. 29, ಡಚ್ಚರು ಯಾವ ದೇಶದವರು? ಉತ್ತರ ಹಾಲೆಂಡ್. 30, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಆರಂಭವಾಯಿತು? 1602. 31, ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು? ಸೂರತ್, ಬೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ನೂರು. 32,
ಭಾರತದಲ್ಲಿ ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದವರು ಯಾರು? ಉತ್ತರ ಡಚ್ಚರು. 33. ಕೇರಳದ ರಾಜಕೀಯದಲ್ಲಿ ವೈನಾಡ ಸಂಸ್ಥಾನವನ್ನು ಪರಕೀಯರಿಂದ ರಕ್ಷಿಸಿದ ರಾಜ ಯಾರು? ಮಾರ್ತಾಂಡವರ್ಮ. 34. ಮಾರ್ತಾಂಡವರ್ಮ ಆಳ್ವಿಕೆ ನಡೆಸಿದ ಅವಧಿ ಯಾವುದು? ಸಾಮಾನ್ಯ ಶಕ ವರ್ಷ 1729 1758. 35. ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನ ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದ್ದನು? ಉತ್ತರ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ. 36. ಮಾರ್ತಾಂಡವರ್ಮನು ತನ್ನ ರಾಜಧಾನಿಯನ್ನ ಏನೆಂದು ಹೆಸರಾಗುವಂತೆ ಮಾಡಿದನು? ವಿಶ್ವ ತಿರುವಾಂಕುರ ಸಂಸ್ಥಾನ. 37. ಮಾರ್ತಾಂಡವರ್ಮನ ಸೋದರ ಮಾವನಾಗಿದ್ದ ದುರ್ಬಲ ರಾಜ ಯಾರು? ರಾಮವರ್ಮ. 38. ರಾಮವರ್ಮನಿಗೆ ಮಧುರೈ ಪಾಂಡ್ಯರನ್ನ ಸಂಪರ್ಕಿಸುವಂತೆ ಉಪಾಯ ಹೇಳಿಕೊಟ್ಟವರು ಯಾರು? ಮಾರ್ತಾಂಡವರ್ಮ. 39. ಮಾರ್ತಾಂಡವರ್ಮನು ತನ್ನ ಬಾಲ್ಯದಿಂದಲೇ ಎಲ್ಲರ ಗಮನವನ್ನ ಹೇಗೆ ಸೆಳೀತಾನೆ? ತನ್ನ ಮಾವ ರಾಮವರ್ಮನಿಗೆ ಮಧುರೈ ಪಾಂಡ್ಯರನ್ನ ಸಂಪರ್ಕ ಬೆಳೆಸುವಂತೆ ಆತ 10 ವರ್ಷದವನಿದ್ದಾಗಲೇ ಮಾರ್ತಾಂಡವರ್ಮ ತನ್ನ ಮಾವ ರಾಮವರ್ಮನಿಗೆ ಹೇಳಿರ್ತಾನೆ. ತಿರುವಾಂಕೂರಿನ ಮೇಲೆ ಡಚರು ದಾಳಿ ಮಾಡಿದ ಸಂಸ್ಥಾನಗಳ ಸಹಾಯ ಪಡೆದವರು? ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡು ಹಾಗೂ ಒಡಂಕುಂಕೂರು. 41. ಮಾರ್ತಾಂಡವರ್ಮನು ಡಚರನ್ನ ಸೋಲಿಸಿ ಯಾವ 2 ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡಿದ್ದ? ನೆಡುಮಂಗಡ ಮತ್ತು ಕೊಟ್ಟಾರ್ಕರ. 42. ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದು ಹೇಳಿದವರು ಯಾರು? ರಾಜ ಮಾರ್ತಾಂಡವರ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಭಾರತದಲ್ಲಿ ಡಚರ ಅಧಿಕಾರದ ಅವನತಿಗೆ ಕಾರಣಗಳಾದವು. ಭಾರತದಲ್ಲಿ ಇಂಗ್ಲಿಷರ ಏಳಿಗೆ. ಡಚರು ಆಗ್ನೇಯ ಏಷ್ಯಾದಿಂದ ಗೆದ್ದುಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾದದ್ದು. 44. ಕೋಟಿಗಳು ಎಂದರೇನು? ವ್ಯಾಪಾರಿ ವಸ್ತುಗಳ ದಾಸ್ತಾನು ಮಳಿಗೆಗಳನ್ನು ಕೋಟಿಗಳು ಅಂತ ಕರೀತಾರೆ. 45. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬ್ರಿಟಿಷ್ ರಾಣಿ ಪರವಾನಗಿ ನೀಡಿದ್ದು ಯಾವಾಗ? ಸಾಮಾನ್ಯ ಶಕ ವರ್ಷ 1600 ಡಿಸೆಂಬರ್ 31ರಂದು. 46. ಬ್ರಿಟಿಷ್ ರಾಣಿ ನೀಡಿದ್ದ ವ್ಯಾಪಾರಿ ಪರವಾನಗಿ ಎಷ್ಟು ವರ್ಷದ್ದಾಗಿತ್ತು? 15 ವರ್ಷ. 47. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಔಪಚಾರಿಕವಾಗಿ ತನ್ನ ವ್ಯಾಪಾರ ಆರಂಭಿಸಿದ ವರ್ಷ ಯಾವುದು? ಸಾಮಾನ್ಯ ಶಕ ವರ್ಷ 1613ರಲ್ಲಿ. 48. ಭಾರತದಲ್ಲಿ ಇಂಗ್ಲಿಷರು ತಮ್ಮ ಮೊದಲ ಫ್ಯಾಕ್ಟರಿ ಎಲ್ಲಿ ಆರಂಭಿಸಿದರು? ಸೂರತ್ನಲ್ಲಿ. 49. ಇಂಗ್ಲಿಷರಿಗೆ ಸೂರತ್ನಲ್ಲಿ ಮೊದಲ ವ್ಯಾಪಾರಿ ಕೋಠಿ ಆರಂಭಿಸಲು ಅನುಮತಿ ನೀಡಿದ ರಾಜ ಯಾರು? ಜಹಾಂಗೀರ. ಜಹಾಂಗೀರನ ಆಸ್ಥಾನಕ್ಕೆ ಬಂದ ಇಂಗ್ಲೆಂಡ್ ರಾಜ 1ನೇ ಜೇಮ್ಸ್ನ ರಾಯಭಾರಿ ಯಾರು? ಸರ್ ಥಾಮಸ್ ರೋ. 51. ಬ್ರಿಟಿಷರು ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿ ಪಡೆದು ಕಟ್ಟಿದ ಕೋಟೆ ಯಾವುದು? ಸೇಂಟ್ ಜಾರ್ಜ್ ಫೋರ್ಟ್. 52. ಇಂಗ್ಲೆಂಡ್ ರಾಜಕುಮಾರ 2ನೇ ಚಾರ್ಲ್ಸ್ ಕಂಪನಿಗೆ ಬಾಂಬೆಯನ್ನ ಎಷ್ಟು ಬಾಡಿಗೆಗೆ ವಹಿಸಿಕೊಟ್ಟ? ವಾರ್ಷಿಕ 10 ಪೌಂಡ್ಗೆ. 53. ಇಂಗ್ಲಿಷರು ಬಂಗಾಳದ ಹೂಗ್ಲಿ ನದಿ ದಂಡೆಯ ಮೇಲೆ ಕಟ್ಟಿದ ಕೋಟೆ ಯಾವುದು? ಪೋರ್ಟ್ ವಿಲಿಯಂ ಕೋಟೆ. 54. ಬ್ರಿಟಿಷರು ಬಂಗಾಳದ ರಾಜ್ಯಪಾಲನಿಂದ ಯಾವ 3 ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಕಟ್ಟಿದರು? ಸುತುನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಕಡೆ ಪ್ರಶ್ನೆ ಇತ್ತು ವಿಡಿಯೋದಲ್ಲಿ. 17ನೇ ಶತಮಾನದ ಅಂತ್ಯದ ವೇಳೆಗೆ ಭಾರತದಲ್ಲಿದ್ದ ಬ್ರಿಟಿಷರ 3 ಪ್ರೆಸಿಡೆನ್ಸಿಗಳು ಯಾವುವು? ಮದ್ರಾಸ್, ಬಾಂಬೆ, ಕಲ್ಕತ್ತಾ. ಇನ್ನಷ್ಟು 55 ಪ್ರಶ್ನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಕಾಂಪಿಟೇಟಿವ್ ಎಕ್ಸಾಮ್ಗಂತೂ ಕೂಡ ತುಂಬಾ ಬೆಟರ್ ಆಗಿರ್ತಕ್ಕಂಥ ವಿಡಿಯೋ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು.